ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ದಿನಕ್ಕೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆ ವಿಲನ್ ಕಂಟ್ರೋಲ್ನಲ್ಲಿದೆ. ವಿಲನ್ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದ್ದಾರೆ. ಅತ್ತ ವಿಲನ್ಗೆ ಆಟ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಇದು ಸಂಕಟವನ್ನ ತಂದೊಡ್ಡಿದೆ. ಇನ್ನು ಒಂದಷ್ಟು ಸ್ಪರ್ಧಿಗಳು ತಮ್ಮ ರಿಯಲ್ ಮುಖವನ್ನ ಇದೀಗ ಅನಾವರಣ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಫೇಕ್ ಆಗಿದ್ದವರು ಇದೀಗ ರಿಯಲ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಜನರಿಗೆ ಪರಿಚಯ ಆಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ರಜತ್ ಹಾಗೇನೆ ಚೈತ್ರ ಕುಂದಾಪುರ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟವನ್ನ ಭರ್ಜರಿಯಾಗಿ ಆಟ ಆಡ್ತಾ ಇದ್ದಾರೆ. ಒಂದಷ್ಟು ಜನ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು. ಒಂದಷ್ಟು ಜನ ಇವರಿಂದ ಏನ್ ಮಾಡೋದಕ್ಕೆ ಸಾಧ್ಯಪ್ಪ ಅನ್ನೋ ರೀತಿಯಲ್ಲಿ ಡೋಂಟ್ ಕೇರ್ ಆಗಿ ವರ್ತಿಸ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದಾಗ ರಜತ್ ಅವರು ಹೆಚ್ಚು ಕ್ಲೋಸ್ ಆಗಿದ್ದಂತಹ ಸ್ಪರ್ಧಿಗಳಲ್ಲಿ ಪ್ರಮುಖರು ರಕ್ಷಿತಾ ಶೆಟ್ಟಿ ಅವರ ನೇರ ನಡೆ ನುಡಿ ನನಗಿಷ್ಟ ಅನ್ನೋ ಮಾತನ್ನ ರಜತ್ ಹೇಳಿದ್ರು. ಹಾಗೆಯೇ ಇತ್ತೀಚೆಗೆ ಕಿಚನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಘು ಅವರ ಜೊತೆ ಹೇಳ್ತಾರೆ, ನಾವು ಸುಖಾಸುಮ್ಮನೆ ರಕ್ಷಿತಾಗೆ ಬೈತೀವಿ ಕೋಪ ಬಂದಾಗ, ಆದ್ರೆ ನಮ್ಮ ಕಷ್ಟಕ್ಕೆ ಆಗೋದು, ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯೋದು ರಕ್ಷಿತಾನೆ ಅಂತ. ಆ ಮೂಲಕ ರಕ್ಷಿತಾ ಅಂದ್ರೆ ತನಗೆ ಇಷ್ಟ ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನ ರಜತ್ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ರಕ್ಷಿತಾ ಅವರಿಗೆ ದೊಡ್ಡ ಅನ್ಯಾಯವನ್ನ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ರಜತ್ಗೆ ಏನೇ ಕೆಲಸ ಆಗಬೇಕಾದ್ರೂ ಕೂಡ ಅದಕ್ಕೆ ರಕ್ಷಿತಾ ಹೆಲ್ಪ್ ಮಾಡ್ತಾರೆ. ರಕ್ಷಿತಾ ಸ್ವಲ್ಪ ನೀರು ತಾ, ರಕ್ಷಿತಾ ಕಾಫಿ ತಾ, ನನಗದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕ್ಷಣ ಪಟ್ಟಂತ ರಕ್ಷಿತಾ ರಜತ್ ಅವರಿಗೆ ಮಾಡಿಕೊಡ್ತಾರೆ. ಆದರೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಂಥ ರಕ್ಷಿತಾ ಅವರಿಗೆ ರಜತ್ ಮಾತ್ರ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನೇ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಸದ್ಯಕ್ಕೆ ಟಾಸ್ಕ್ಗಾಗಿ ವಿಲನ್ ಅಶ್ವಿನಿ ಹಾಗೂ ರಜತ್ ಅವರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಜತ್ಗೆ ತಮ್ಮ ತಂಡಕ್ಕೆ ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನೋ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ವಿಲನ್ ಮೊದಲಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಅವರನ್ನ ಅವರ ತಂಡಕ್ಕೆ ಸೇರಿಸಿಕೊಳ್ಳುವಂತಹ ಅವಕಾಶ ಇದ್ರೂ ಕೂಡ ರಜತ್ ಅವರು ರಕ್ಷಿತಾ ಅವರನ್ನ ತನ್ನ ತಂಡಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ವೀಕ್ಷಕರು, ಈಗ ರಜತ್ ಅವರು ರಕ್ಷಿತಾ ಅವರನ್ನ ಕರ್ಕೊಳ್ತಾರೆ ಅಂತ. ಯಾಕಂದ್ರೆ ರಜತ್ ಅವರು ಹೆಚ್ಚು ಸಮಯವನ್ನ ಗಿಲ್ಲಿ ಹಾಗೆ ರಕ್ಷಿತಾ ಜೊತೆ ಕಳೀತಾರೆ, ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ. ಹಾಗಾಗಿ ರಕ್ಷಿತಾ ಅವರನ್ನ ಅವರು ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು ವೀಕ್ಷಕರು. ಆದ್ರೆ ರಜತ್ ಆ ರೀತಿ ಮಾಡೋದಿಲ್ಲ. ರಕ್ಷಿತಾ ಅವರನ್ನ ತಮ್ಮ ಟೀಮ್ಗೆ ಸೇರಿಸ್ಕೊಳ್ಳೋದಿಲ್ಲ, ಬದಲಿಗೆ ಕಾವ್ಯ, ರಾಶಿಕಾ ಇವರನ್ನೆಲ್ಲ ತಮ್ಮ ಟೀಮ್ಗೆ ಸೇರಿಸ್ಕೊಳ್ತಾರೆ. ಇದು ನಿಜಕ್ಕೂ ಬೇಜಾರು ಅನ್ಸಿತ್ತು. ನೀವೇ ನೋಡ್ತಾ ಇರ್ಬೋದು, ರಜತ್ ಅವರಿಗೆ ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಸಹಾಯ ಮಾಡ್ತಾರೆ. ಅವ್ರು ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾರೆ. ರಕ್ಷಿತಾ ನನ್ಗೆ ಸ್ವಲ್ಪ ಚಪಾತಿ ಮಾಡಿಕೊಡು, ಅಥವಾ ನನಗೆ ತಿನ್ನೋದಕ್ಕೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂದಾಕ್ಷಣ ರಕ್ಷಿತಾ ಯಾವ ರೀತಿಯಲ್ಲೂ ಕೂಡ ಬೇಜಾರು ಮಾಡ್ಕೊಡದೆ ಎಲ್ಲವನ್ನ ಕೂಡ ಮಾಡ್ತಾ ಇದ್ರು. ಆದರೆ ರಜತ್ ಟಾಸ್ಕ್ ಅಂತ ಬಂದಾಗ ತನ್ನ ಸ್ವಾರ್ಥವನ್ನ ತೋರಿಸ್ತಾರೆ. ರಕ್ಷಿತಾ ಅವರನ್ನ ತಮ್ಮ ಟೀಮ್ಗೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ರಕ್ಷಿತಾ ಕಾವ್ಯಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಆದಂತಹ ಸ್ಪರ್ಧಿ. ಟಾಸ್ಕ್ ಅಂತ ಬಂದಾಗ ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಾವ್ಯ ಎಷ್ಟರ ಮಟ್ಟಿಗೆ ಆಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹೇಗಿದ್ರೂ ಕೂಡ ರಜತ್ ಪಾರ್ಶ್ವಾಲಿಟಿ ಮಾಡ್ತಾರೆ. ರಕ್ಷಿತಾ ಅವರನ್ನ ತನ್ನ ಟೀಮ್ಗೆ ಸೇರಿಸ್ಕೊಳ್ಳೋದಿಲ್ಲ. ಇದು ವೀಕ್ಷಕರಿಗೂ ಕೂಡ ಒಂಥರ ಬೇಸರ ಮೂಡಿಸುತ್ತೆ, ರಕ್ಷಿತಾ ಅಭಿಮಾನಿಗಳಿಗೂ ಕೂಡ ಬೇಸರವನ್ನ ಮೂಡಿಸುತ್ತೆ. ರಜತ್ ಹಾಗಾದ್ರೆ ಇಷ್ಟು ದಿನ ರಕ್ಷಿತಾನ ತನ್ನ ಕೆಲಸಕ್ಕೋಸ್ಕರ ಬಳಸ್ಕೊಂಡ್ರ ಅಂತ. ಧ್ರುವಂತ್ ಹಾಗೆ ಅಶ್ವಿನಿ ಒಂದ್ ಕಡೆ ಮಾತಾಡ್ತಾ ಹೇಳ್ತಾರೆ, ರಜತ್ ರಕ್ಷಿತಾ ಅವರನ್ನ ಕೆಲಸದ ಆಳಿನ ರೀತಿ ನಡೆಸ್ಕೊಳ್ತಿದ್ದಾರೆ, ಎಲ್ಲ ಕೆಲಸವನ್ನ ಕೂಡ ಆಕೆ ಕೈಯಿಂದ ಮಾಡಿಸ್ಕೊಳ್ತಿದ್ದಾರೆ. ಆಕೆ ಕೂಡ ಒಂದು ಸ್ಪರ್ಧಿ, ಆದ್ರೆ ರಜತ್ ಅದೆಲ್ಲವನ್ನ ಮರ್ತಂತೆ ಕಾಣಿಸ್ತಾ ಇದೆ ಅಂತ. ಈಗ ರಜತ್ ಮಾಡಿರೋದನ್ನ ನೋಡಿದ್ರೆ ಹಂಗೆ ಅನ್ಸುತ್ತೆ. ಹಾಗಾದ್ರೆ ರಕ್ಷಿತಾನನ್ನ ತನ್ನ ಕೆಲಸಕ್ಕೋಸ್ಕರ ಅವರು ಬಳಸ್ಕೊಂಡ್ರ? ಆಕೆ ಹೇಳಿದ ಕೆಲಸ ಮಾಡ್ತಾಳೆ, ಯಾವುದೇ ರೀತಿಯಲ್ಲೂ ಕೂಡ ಎದುರುತ್ರವನ್ನ ಕೊಡೋದಿಲ್ಲ, ಖುಷಿಯಾಗಿ ಎಲ್ಲವನ್ನ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ರಜತ್ ಹಾಗಾದ್ರೆ ರಕ್ಷಿತಾ ಜೊತೆ ಚೆನ್ನಾಗಿದ್ರ? ನಿಜವಾಗ್ಲೂ ರಕ್ಷಿತಾ ಬಗ್ಗೆ ಅವರಿಗೆ ಕಾಳಜಿ ಇದ್ರೆ ತಮ್ಮ ತಂಡಕ್ಕೆ ಸೇರಿಸ್ಕೊಳ್ತಾ ಇದ್ರು, ಆಕೆಗೆ ಆಡುವಂತ ಅವಕಾಶವನ್ನ ತಮ್ಮ ತಂಡದಿಂದ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ತನಗ್ಯಾರು ಬೇಕೋ ಅವರನ್ನ ರಜತ್ ಪಟ್ಟ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ರಕ್ಷಿತಾಗೆ ಬೇಜಾರಾಗಿರುತ್ತೆ. ಕೊನೆಗೆ ಅವರು ಅಶ್ವಿನಿ ಅವರ ಟೀಮ್ಗೆ ಹೋಗ್ತಾರೆ. ಹೊರಗಡೆ ಬಂದಂತಹ ರಜತ್ ಸೂರಜ್ ಮುಂದೆ ಬಿಲ್ಡಪ್ ಅನ್ನ ಕೊಡ್ತಾರೆ. ಅಲ್ಲಿ ಧನುಷ್ ಕೂಡ ಇರ್ತಾರೆ. ಎಲ್ಲರನ್ನ ಕೂಡ ನಾನೇ ತಗೊಂಡ್ರೆ ನಾನೇನೋ ಫೇವರ್ ಮಾಡಿದೆ ಅಂತ ಅನ್ಸುತ್ತೆ, ಹಾಗಾಗಿ ನಾನು ಕೆಲವರನ್ನ ತಗೊಂಡಿಲ್ಲ ಅಂತ. ಅದು ರಕ್ಷಿತಾ ವಿಚಾರಕ್ಕೆ ರಜತ್ ಹೇಳಿದಂತಿತ್ತು.
ಆದರೆ ರಕ್ಷಿತಾ ಪಾಪ ನಿರೀಕ್ಷೆ ಮಾಡಿದ್ರು ರಜತ್ ಅವರು ನನ್ನನ್ನು ಕರಿಬಹುದು, ಯಾಕಂದರೆ ನನ್ನ ಜೊತೆ ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ ಅಷ್ಟೆಲ್ಲ ಮಾಡಿದ್ದೀನಿ ಅಂತ. ಆದರೆ ರಜತ್ ಅಲ್ಲಿ ರಕ್ಷಿತಾ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನೇ ಮಾಡಿದ್ರು. ರಜತ್ ವಿಚಾರದಲ್ಲಿ ರಕ್ಷಿತಾ ಎಚ್ಚೆತ್ಕೊಳ್ಬೇಕು, ಯಾಕಂದರೆ ಇದು ಒಂದು ಸಣ್ಣ ಉದಾಹರಣೆಯಷ್ಟೇ. ಮುಂದೆ ರಜತ್ ಒಂದಷ್ಟು ದಿನಗಳು ಹೋದ ನಂತರ ಸ್ಪರ್ಧೆಗಳ ಮಧ್ಯೆ ಕಾಂಪಿಟಿಷನ್ ಜೋರಾಗತ್ತೆ, ಹೆಚ್ಚಾಗತ್ತೆ. ಈ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಇನ್ಯಾವುದೋ ರೀತಿಯಲ್ಲೂ ಕೂಡ ಅವರು ಹಿಂದಿನಿಂದ ಚೂರಿ ಹಾಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಜತ್ ವಿಚಾರದಲ್ಲಿ ಒಂದನ್ನು ರಕ್ಷಿತಾ ಅರ್ಥ ಮಾಡಿಕೊಂಡ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಲ್ಲ ಅಂತ ಅನಿಸುತ್ತೆ. ರಜತ್ ಅವರನ್ನು ಹೆಚ್ಚಾಗಿ ನಂಬಿದ್ರೆ, ಅವರಿಗೆಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡಿದ್ರೆ ಅವ್ರೇನು ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಡೆದಂಥ ಒಂದು ಘಟನೆ ಸಾಕ್ಷಿ. ನಿನ್ನೆಯ ಎಪಿಸೋಡ್ನಲ್ಲಿ ನೀವು ಗಮನಿಸಿರ್ಬೋದು. ರಕ್ಷಿತಾ ಇನ್ನಾದರೂ ಇಂಥವರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಜಕ್ಕೂ ರಜತ್ ಮಾಡಿದ್ದು ಎಲ್ರಿಗೂ ಕೂಡ ಬೇಜಾರಾಗಿರುತ್ತೆ. ರಕ್ಷಿತಾ ಅವರ ಅಭಿಮಾನಿಗಳಿಗೆ ರಜತ್ ಅವರಿಂದ ಇಂಥದ್ದೊಂದು ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಪರವಾಗಿ ಏನಾದರೂ ಅವರಿಗೆ ನೋವಾದಂಥ ಸಂದರ್ಭದಲ್ಲಿ ರಜತ್ ಧ್ವನಿ ಎತ್ತಬಹುದು, ರಕ್ಷಿತಾ ಜೊತೆ ಚೆನ್ನಾಗಿದ್ದಾರೆ ಅಂತ. ಆದರೆ ರಜತೆ ಇಲ್ಲಿ ಈ ರೀತಿ ನಡ್ಕೊಂಡಿದ್ದು ಅಚ್ಚರಿಯನ್ನು ಮೂಡಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇದೆಲ್ಲವನ್ನ ನೋಡ್ತಾ ಹೋದರೆ ಎಲ್ಲರೂ ಕೂಡ ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ರಕ್ಷಿತಾ ಅವರ ಮುಂದೆ ಎದುರಿಗೆ ಚೆನ್ನಾಗಿದ್ದು ಹಿಂದಿನಿಂದ ಇಂಥದ್ದೊಂದು ಕೆಲಸವನ್ನು ಮಾಡ್ತಿದ್ದಾರಾ ಅನ್ನೋದು ರಜತ್ ಅವರ ವಿಚಾರದಲ್ಲಿ ಡೌಟ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಈ ಒಂದು ಬೆಳವಣಿಗೆ ಆದ ಬಳಿಕ ರಕ್ಷಿತಾ ಏನಾದರೂ ಬದಲಾಗ್ತಾರಾ? ರಜತ್ ಅವರಿಂದ ಅವರು ಕೂಡ ಅಂತರವನ್ನು ಕಾಯ್ದುಕೊಳ್ತಾರಾ? ರಜತ್ ಮಾಡಿದ್ರ ಬಗ್ಗೆ ಅವರಿಗೆ ಅರಿವಾಗತ್ತಾ? ಕಾದ್ ನೋಡ್ಬೇಕು.